ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ, ಇನ್ನೊಂದ್ 6-7 ವರ್ಷ ನೀನು ನಂಗೆ ಬಾಗ್ನ ಕೊಡ್ತೀಯ ಅಲ್ವಾ? ಅರೆ, ನೀನು ಮದುವೆ ಆಗಿದ್ ವರ್ಷದಿಂದನೇ ಶುರು ಕಣವ. ಯಾಕೆ, ನಿನ್ಗೂ ಆಸೆ ಬಂತ ಈಗ? ಇಂಥ ಅಣ್ಣ ಇರ್ಬೇಕಾರೆ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳು? ಸರಿ, ಟೈಮ್ ಬರಲಿ ನಿಮಗೂ ಕೊಡ್ತೇವೆ. ಬರು, ಕೂತ್ಕೋ ಬಾಮ್ಮ. ನಿಲ್ಸಿ. ಅಯ್ಯೋ, ನಾ ಬರಕ್ಕೂ ಮುಂಚೆ ಎಲ್ರಿಗೂ ಬಾಗ್ನ ಕೊಡಕ್ ಶುರು ಮಾಡ್ಬಿಟ್ರಾ? ಇದು ಅನ್ಯಾಯ ಅಣ್ಣ. ಅಯ್ಯಯ್ಯೋ ಗುಂಡು, ನಾನು ಇದೆಲ್ಲ ಮುಗಿಸ್ಕೊಂಡು ನಿನ್ ಮನೆಗೆ ಬರೋಣ ಅಂತಿದ್ದೆ, ಅಷ್ಟು ನೀನೇ ಬಂದ್ಬಿಟ್ಟೆ. ಹೆಂಗಿದೇವ ಸಿರಾ? ನಾನು ಅದನ್ನೇ ಹೇಳ್ದೆ ಬಾವ, ಕೇಳ್ಬೇಕಲ್ಲ ಮಹಾರಾಣಿಯವರು. ನಮ್ಮ ಅಣ್ಣನ ಮನೆ ಕರ್ಕೊಂಡೋಗು ಅಂತ ಒಂದೇ ಸಮನೆ ಹಠ ಮಾಡೋದು, ಕರ್ಕ ಬಂದೆ. ಗುಂಡು, ನಮ್ಮನೆಗೆ ಬರಕಂತ ಏನು ಅರ್ಜೆಂಟ್ ನಿನ್ಗೆ? ಅದಕ್ಕೆ ಇದು ನಮ್ಮನೇನು ಕೂಡ. ಹಾ, ಮದ್ವೆ ಆದ್ಮೇಲೆ ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ಕೇಳಿಲ್ವಾ? ಅಣ್ಣ, ಇದು ನಮ್ಮನೆ ಅಲ್ವಾ? ಹೌದು ಕಣವ, ಹೌದು. ಹಲೋ, ಯಾರು ಹೇಳಿದ್ದು ಇದು ನಂದು ರತ್ನಕ್ಕಂದು ಮನೆ? ಮದ್ವೆ ಆದ್ಮೇಲೆ ತಾವು ತಮ್ಮ ಗಂಡನ ಮನೆ ಸ್ವತ್ತು ಅಲ್ವಾ ಅಕ್ಕ? ಹ್ಞೂ ಕಣ, ಕರೆಕ್ಟಾಗಿ ಹೇಳ್ದು. ಸುಮ್ಕಿರವ, ಮೊದ್ಲೇ ಇವಳು ಎಲ್ಲ ವಿಷಯನ ಒತ್ತಿ ರಬ್ಬರ್ ಹೇಳ್ದಂಗೆ ಹೇಳ್ತಾಳೆ. ಸುಮ್ಕಿ ಹಿಂಗೆಲ್ಲ ಗೋಳಿಕೊಂಡ್ಬಿಟ್ರೆ ಆಮೇಲೆ ಆಟೆ ಕತೆ. ಪರಿಸೋಣ ಸೋಮೇಗೌಡ್ರ ಹೆಂಗೋರೆ, ಬ್ಯಾಗ್ ಸರಿ ಹೋಯ್ತಾ? ಚಂದಗವನೆ ಲೇ ಸೀನಾ, ಹದಪಣ ಇಲ್ಲಲ್ಲ? ಅಯ್ಯೋ, ಅದು ನಮ್ಮಪ್ಪಯ್ಯ ಸತ್ಸಂಗಕ್ಕೆ ಅಂತ ಬಟ್ಟೆ ತರಕ್ ಹೋಗಿದ್ವಾ, ಇವಳು ಒಂದೇ ಸಮನೆ ಇಲ್ಲಿಗೆ ಬರ್ಬೇಕು ಅಂತ ಹಠ ಮಾಡದ್ಲು. ಅದಕ್ಕೆ ನಾನು ಇವಳನ್ನ ಇಲ್ಲಿ ಕರ್ಕ ಬಂದೆ, ಅವ್ರು ಹಂಗೆ ಹೋಯ್ತಾರೆ. ಈಗ ಬಂದಿದ್ ಒಳ್ಳೇದಾಯ್ತು ಬಿಡು. ಗುಂಡು, ಬಾ ಕೂತ್ಕೋ ಬಾ. ರಮ್ಯಾ, ತಗೊಂಡ್ ಬಾ. ಸಿನಿಮಾಲೆಲ್ಲ ನೋಡಿದಾಗ ನಂಗೆ ಯಾವಾಗಪ್ಪ ಈ ತರ ಬಾಗ್ನ ಸಿಗೋದು ಅಂತ ಅನ್ಕೋತಾ ಇದ್ದೆ, ಆದ್ರೆ ಇವತ್ತು ಸಿಗ್ತಾ ಇದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಬಾ ಕೂತ್ಕ. ನೋಡ್ದ ಬಾವ, ಈ ದುರ್ಗಾಶಕ್ತಿ ಪಿಕ್ಚರ್ನಾಗೆ 9 ದೇವತೆಗಳಿರ್ತದಲ್ಲ, ಅದ್ರಲ್ಲಿ 3 ಇಲ್ಲೇ ಇರಂಗವೇ. 4 ಜನ ತಂಗಿರು, ಪಾರ್ವತಿಗೆ ಸೇರಿಸಿ 5. ಅಷ್ಟೇ ಅಲ್ಲ, ದೊಡ್ಡತ್ತೆ ಚಿಕ್ಕತ್ತೆ ಸೇರಿಸಿ 7, ನಿನ್ ತಂಗಿನೂ ಸೇರಿಸಿದ್ರೆ 8, ಆಮೇಲೆ ಲೀಲಮ್ಮನು ಇನ್ಕ್ಲೂಡ್ ಮಾಡಿದ್ರೆ 9. ಕರೆಕ್ಟ್ ಆಯ್ತಲ್ಲ? ನವಶಕ್ತಿ ವೈಭವನೆಲ್ಲ ಐತೆ, ಗ್ಯಾಟಪ್ ಒಂದಿಲ್ಲ ಅಷ್ಟೇ. ಮುಂದುವರ್ಸಿ. ಪಾರುಗೆ ಪರಶು ಕಡೆಯಿಂದ ಬಾಗ್ನ ಕೊಟ್ಟಾಗಿದೆ, ನನ್ನ ತಂಗಿರಿಗೂ ನನ್ನ ಕಡೆಯಿಂದ ಬಾಗ್ನ ಕೊಟ್ಟಾಗಿದೆ, ಹಂಗೆ ನಮ್ಮ ಅಪ್ಪನ ತಂಗಿಗೂ ನಮ್ಮ ಕಡೆಯಿಂದ ಬಾಗ್ನ ಕೊಟ್ಟಾಗೈತೆ. ಈಗ ಈ ಸಮಯದಲ್ಲಿ ಅಣ್ಣನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರ, ಊಟಕ್ಕೆ ಆಟಕ್ಕೆ ಎಲ್ಲ ಸೇರ್ಕೊಂಡ್ಬಿಡ್ತೀರ. ಆದ್ರೆ ಕಾಟಕ್ಕೆ ಯಾರು ಇರಕ್ಕಿಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.